ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಗಣೇಶ ಹಬ್ಬ ಬಂತಲ್ವಾ, ಪ್ರಸಾದಕ್ಕೆ ಸಿಂಪಲ್ಲಾಗಿರೋ ಕಡಲೆ ಹುಸ್ಲಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಮೊದಲು ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆಕಾಳು ಹಾಕ್ಕೊಳ್ಳಿ. ಅದಕ್ಕೆ ನೀರು ಹಾಕಿ ಒಂದು ಸತಿ ತೊಳೆದು ಮತ್ತೆ ನೀರು ಹಾಕಿ ಓವರ್ನೈಟ್ ನೆನೆಯಕ್ಕೆ ಬಿಡಿ. ಓವರ್ನೈಟ್ ನೆನೆಸೋಕ್ಕಾಗಲ್ಲ, ಟೈಮ್ ಇಲ್ಲ ಅನ್ನೋರು ಬಿಸಿನೀರು ಹಾಕಿ 3 ರಿಂದ 4 ಅವರು ನೆನೆಸ್ಕೋಬೋದು. ನೋಡಿ, ಕಡಲೆಕಾಳು ಓವರ್ನೈಟು ಚೆನ್ನಾಗಿ ನೆಂದಿದೆ. ಕಡಲೆಕಾಳನ್ನ ಇನ್ನೊಂದು ಸತಿ ತೊಳ್ಕೊಂಡು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ತೊಳೆದಿರೋಂಥ ಕಡಲೆಕಾಳನ್ನ ಹಾಕ್ಕೊಳ್ಳಿ. ಕಾಳು ಮುಳುಗೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಬಿಡಿ. ಎರಡು ವಿಸಿಲ್ ಆಗಿದೆ. ಕಡಲೆಕಾಳು 2 ವಿಸಿಲ್ ಬಿಟ್ಟರೆ ಸಾಕು. ಜಾಸ್ತಿ ಏನಾದರೂ ಬೇಯಿಸ್ಕೊಂಡ್ರೆ ಕಡಲೆಕಾಳು ಮೆತ್ತಗಾಗೋಗ್ಬಿಡುತ್ತೆ, ಉಸ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕು. ಇವಾಗ ಕಡಲೆಕಾಳಲ್ಲಿರೋ ನೀರೆಲ್ಲ ಸೋಸಿ ಪಕ್ಕಕ್ಕಿಟ್ಕೊಳ್ಳಿ. ನೆಕ್ಸ್ಟು ಕಡಲೆಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದ ನಂತರ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ 1 ಕಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ. ಜೊತೆಗೆ 1 ಎಳೆ ಕರಿಬೇವಿನ ಸೊಪ್ಪು, 2 ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕಿ ಲೋ ಫ್ಲೇಮಲ್ಲಿಟ್ಟು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಮೊದಲೇ ಕಡಲೆಕಾಳು ಬೇಯೋಕ್ಕೆ ಉಪ್ಪು ಹಾಕಿದ್ದೆ. ಇವಾಗ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಮೊದಲೇ ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಕಿ ಅದಕ್ಕೆ 1 ಕಪ್ ಆಗೋಷ್ಟು ತೆಂಗಿನ ತುರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಕಡಲೆ ಉಸ್ಲಿ ರೆಡಿಯಾಗಿದೆ. ಗಣೇಶ ಹಬ್ಬದ ಪ್ರಸಾದ ಕಡಲೆಕಾಳಿನ ಹುಸ್ಲಿ ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ಕಡಲೆಕಾಳಿನ ಹುಸ್ಲಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.